ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಯಾರ್ರೀ ಅದು ಡಿ.ಕೆ. ಸಾಹೇಬ್ರನ್ನ ಕೆಣಕಿದ್ದು? ಸಿಂಹ ಸೈಲೆಂಟ್ ಆಗದ ಅಂದ ಮಾತ್ರಕ್ಕ ಬೇಟೆ ಆಡೋದನ್ನೇ ನಿಂದ್ರಸೇದ ಅಂತ ಅಲ್ರಪ್ಪ. ಏನ್ ತಿಳ್ಕೊಂಡ್ರಿ ನೀವು ಡಿ.ಕೆ. ಸಾಹೇಬ್ರನ್ನ? ಏನ್ ಹೇಳಿದ್ರು ಸಹಿಸ್ಕೊಂಡು ಸುಮ್ಮನಿರ್ತಾರಂತ ತಿಳ್ಕೊಂಡ್ರೆ ನೀವ? ಅವರು ಸೈಲೆಂಟ್ ಆಗಿ ಕೇಳುದು ಒಬ್ಬರದೇ ಮಾತನ್ನ, ಅದು ಕಾಂಗ್ರೆಸ್ ಹೈಕಮಾಂಡ್ ಮಾತ್ರ. ಹಂಗಂತ ಹೇಳಿ ಸಿಕ್ದವರೆಲ್ಲ ಬಂದು ಅವ್ರಿಗೆ ಅವಮಾನ ಮಾಡಿದ್ರೆ ಸುಮ್ಮನಿರ್ತಾರ ತಿಳ್ಕೊಂಡ್ರೆ ನೀವ? ನೋಡ್ರಿ ಡಿ.ಕೆ. ಸಾಹೇಬ್ರು ಹೆಂಗ ರೊಚ್ಚಿಗೆದ್ದಾರ ಅಂತ ಹೇಳಿ. ಯಾಕೆ ಸಿಟ್ಟು ಅಂತ ಹೇಳ್ತೀನಿ ಕೇಳ್ರಿ. ಮೊನ್ನೆ ಮೋದಿಜಿ ಬಂದಾಗ ಡಿ.ಕೆ. ಸಾಹೇಬ್ರು ಎಷ್ಟು ಖುಷಿಯಾಗಿದ್ರು. ಅವ್ರ ಜೊತೆ ನೋಡಿದ್ರಿ ನೀವು? ಅವತ್ತು ಮೋದಿ ಅವರಿಗೆ ಡಿ.ಕೆ.ಶಿ ಅವರು ಅಗದಿ ಪ್ರೀತಿಯಿಂದ ಒಂದು ಗಣೇಶನ ವಿಗ್ರಹನ ಗಿಫ್ಟ್ ಆಗಿ ಕೊಟ್ಟಿದ್ರು. ಫುಲ್ ಬೆಳ್ಳಿಯ ಗಣೇಶ ವಿಗ್ರಹನ. ಅದನ್ನ ಒಂದು ಪತ್ರಿಕೆದವರು ತಪ್ಪಾಗಿ ಸುದ್ದಿ ಮಾಡಿಬಿಡ್ತಾರ. ಆ ಗಣೇಶ ವಿಗ್ರಹವನ್ನ ಬಿಜೆಪಿ ಶಾಸಕ ಕೃಷ್ಣಪ್ಪ ಅವರು ತಂದಿದ್ರು, ಸೆಕ್ಯೂರಿಟಿ ಚೆಕ್ಕಿಂಗ್ ಅಂತ ಹೇಳಿ SPG ಬಲ್ಲಿ ಇಟ್ಟಿದ್ರು. ಅದನ್ನ ಡಿ.ಕೆ.ಶಿ ಅವರು ಎತ್ಕೊಂಡು ಹೋಗಿ ಮೋದಿಜಿಗೆ ತಾವೇ ಕೊಟ್ಟಂಗ್ ಗಿಫ್ಟ್ ಕೊಟ್ರು ಅಂತ ಹೇಳಿ ಈ ಸುದ್ದಿ ಸೋಷಿಯಲ್ ಮೀಡಿಯಾ ತುಂಬಾ ಗದ್ಲೆಬ್ಬಿಸ್ಲಿಕ್ ಚಾಲು ಮಾಡತ್ತ ನೋಡ್ರಿ. ಯಾರಿಗಾದ್ರೂ ಆಶ್ಚರ್ಯ ಆಗೋದಿಲ್ಲ ಏನ್ ಹೇಳ್ರಿ? ಒಂದು ಸಲ ಯೋಚನೆ ಮಾಡ್ಬೇಕಾಗಿತ್ತು. ಡಿ.ಕೆ.ಶಿ ಅಂದ್ರೆ ಯಾರು? ಕನಕಪುರದ ಬಂಡೆ. ಮನಸ್ಸು ಮಾಡಿದ್ರೆ ಬೆಳ್ಳಿ ಏನ್ರಿ, ಬಂಗಾರದ ಗಣಪತಿನೇ ತಂದು ಕೊಡ್ತಾರ. ಅಂಥದ್ರಾಗ ಯಾರೋ ತಂದ ಗಿಫ್ಟ್ ಅನ್ನ ತಾವು ಕೊಟ್ಟಂಗ ಕೊಡಷ್ಟು ಕೆಟ್ಟ ಹೋಗ್ಬಿಟ್ರ ಅವರು. ಮಂದಿ ಬಹಳ ಕನ್ಫ್ಯೂಸ್ ಆಗ್ಬಿಟ್ರ ನೋಡ್ರಪ್ಪ. ಪಾಪ ಡಿ.ಕೆ.ಶಿ ಅವರಿಗೆ ಈ ಅವಮಾನ ಸಹಿಸ್ಕೊಳ್ಳಿಕ್ ಆಗ್ಲೇ ಇಲ್ಲ ನೋಡ್ರಿ. ಯಾರು ಸಹಿಸ್ಕೋತಾರ ಹೇಳ್ರಿ? ಯಾರು ಸಹಿಸ್ಕೋತಾರ ಅಂತ ಹೇಳ್ರಿ ನೀವೇ. ಸಾಹೇಬ್ರು ಫುಲ್ ರಾಂಗ್ ಆಗಿ ಒಂದು ಪೋಸ್ಟ್ ಹಾಕೊಂಡಾರ. ಬೇರೆಯವರ ಉಡುಗೊರೆಯನ್ನ ಮತ್ತೊಬ್ಬರಿಗೆ ನೀಡುವ ದುಸ್ಥಿತಿ ಬಂದಿಲ್ಲ. ಬೆಂಗಳೂರಿನ RV ರಸ್ತೆ ಮತ್ತು ಬೊಮ್ಮಸಂದ್ರ ನಡುವಣ ಮೆಟ್ರೋ ಹಳದಿ ಮಾರ್ಗ ಉದ್ಘಾಟನೆ ಸಮಾರಂಭದಲ್ಲಿ ಪ್ರಧಾನಿ ಮೋದಿಯವರಿಗೆ ಅಭಿನಂದನೆ ಪೂರ್ವಕವಾಗಿ ನೀಡಿದ್ದ ಬೆಳ್ಳಿ ಗಣೇಶ ಪ್ರತಿಮೆ ಸ್ವಂತದ್ದು. ಅಂದಿನ ಸಮಾರಂಭದಲ್ಲಿ ನಾನು ಪ್ರಧಾನಿ ಅವರಿಗೆ ನೀಡಿದ ಪ್ರತಿಮೆ ಬಿಜೆಪಿ ಶಾಸಕ ಎಂ ಕೃಷ್ಣಪ್ಪ ಅವರು ತಂದದ್ದು ಎಂಬ ಮಾಧ್ಯಮ ಹಾಗೂ ಸಾಮಾಜಿಕ ಜಾಲತಾಣಗಳ ವರದಿ ಸತ್ಯಕ್ಕೆ ದೂರವಾದದ್ದು ಹಾಗೂ ಸಂಪೂರ್ಣ ಸುಳ್ಳು. ಆ ಪ್ರತಿಮೆಯನ್ನು ನನ್ನ ಸ್ವಂತ ಹಣದಿಂದ ಖರೀದಿಸಿದ್ದಾಗಿದೆ. ಇದಕ್ಕೆ ಇಲಾಖೆಯ ಹಣವನ್ನೂ ಬಳಸಿಲ್ಲ. ಮನೆಯಿಂದ ತೆಗೆದುಕೊಂಡು ಹೋಗಿ ಕಚೇರಿ ಸಿಬ್ಬಂದಿ ಮೂಲಕ SPG ತಪಾಸಣೆಗೆ ಒಳಪಡಿಸಿ ಪ್ರಧಾನಿಯವರಿಗೆ ನೀಡಲಾಯಿತು. ಗೊತ್ತಾಯ್ತಿಲ್ಲ ಹೇಳ್ರಿ. ಇನ್ನು ಯಾರ ಈ ಸುದ್ದಿ ತಂಟಗ ಹೋಗಬೇಡ್ರಿ ನೀವು, ಬರ್ಲೇಬೇಡ್ರಿ ನೀವು. ಡಿ.ಕೆ.ಶಿ ಅವರು ಹಂಗೆಲ್ಲ ಯಾರನ್ನು ಕೆಣಕ್ಲಿಕ್ಕೆ ಹೋಗೋದಿಲ್ರಿ. ಅಕಸ್ಮಾತ್ ಕೆಣಕಿದ್ರು ಅಂತ ತಿಳ್ಕೊರಿ, ಸುಮ್ಮನೆ ಬಿಡೋ ಜಾಯಮಾನನೇ ಅಲ್ಲ ಅವ್ರದ್ದು. ನೋಡ್ರಿ ಮುನಿರತ್ನ ಅವರಿಗೆ ಸದನದಾಗ ಹೆಂಗ ಉತ್ತರ ಕೊಟ್ರಂತ ಹೇಳಿ. ಎಂಬಾಸಿ ಕಂಪನಿ ಅವನು ದುಡ್ಡು ಕೊಟ್ಟಿಲ್ಲ, ನಾವು ಮೆಟ್ರೋ ಕೈ ಬಿಟ್ಟಿದೀವಿ ಅಂತ ಹೇಳ್ತಾರೆ. ಇದು ನ್ಯಾಯನಾ? ಎಂಬಾಸಿ ಅವ್ನು ದುಡ್ಡು ಕೊಟ್ಟಿಲ್ಲ ಅಂದ್ರೆ ಸರ್ಕಾರಕ್ಕೆ ಏನ್ ಸಂಬಂಧ? ಇದು ಸಾರ್ವಜನಿಕರು ಉದ್ದೇಶಿಸಿ ಮಾಡಿರೋದು. ಪ್ರಶ್ನೆ ಆಯ್ತಾ ನಿಮ್ದು? ಪ್ರಶ್ನೆಗೆ ಉತ್ತರ ಎಂಬಾಸಿ ಅವನು ಹಣ ಕೊಟ್ಟಿಲ್ಲ, ನಾವು ಮಾಡಲ್ಲ. ಓಕೆ, ಇದು ಮಾಡಿರೋದು ಎಂಬಾಸಿ ಅವನಿಗೋಸ್ಕರನಾ? ಆಯ್ತು, ಮಂತ್ರಿ ಉತ್ತರ ಕೊಡ್ತಾರೆ. ಉತ್ತರ ಕೊಡ್ತಾರೆ. ಯಾರಿಗೋಸ್ಕರ ಮಾಡಿರೋದು? ಉತ್ತರ ಕೊಡ್ತಾರಲ್ಲ ಅಧ್ಯಕ್ಷರೇ. ನಮ್ಮ ಬೆಂಗಳೂರಲ್ಲಿ ಒಂದು ಕಾನ್ಸೆಪ್ಟ್ ಇದೆ. ಮೊನ್ನೆ ಪ್ರೈಮ್ ಮಿನಿಸ್ಟರ್ ಕೂಡ ಅಭಿನಂದನೆ ಸಲ್ಲಿಸೋದು. ನಮ್ಮ ಅಶೋಕ್ ಅವರು ಎಲ್ಲ ಇದ್ರು. ನಾವು ಕೆಲವರು CSR ಅಲ್ಲಿ ಕೆಲವರು ಅವ್ರವ್ರ ಹೆಸರು ಇಟ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಈಗ ಇನ್ಫೋಸಿಸ್ ಅವ್ರು 200 ಕೋಟಿ ಕೊಟ್ಟರು, ಡೆಲ್ಟಾ ಅವ್ರು ಕೊಟ್ಟರು. ಸೊ ಅವ್ರವ್ರ ಹೆಸರಲ್ಲಿ ನಾವು ಸ್ಟೇಷನ್ಗಳು ಇಡೋಂಥ ಕೆಲಸ ನಾವು ಮಾಡ್ಕೊಂಡು ನಾವು ಬಂದಿದ್ದೀವಿ. ಎಲ್ಲ ಸರ್ಕಾರಗಳು ಮಾಡ್ಕೊಂಡು ಬಂದಿದೆ, ಇದೇನು ಈ ಸರ್ಕಾರ ಅಲ್ಲ. ಪಾಪ ಅವರು ಏನು ಕೇಳ್ತಾ ಇದ್ದಾರೆ, ಪಾಪ ಅವ್ರ ಜಮೀನು ಇದೆ ಅಲ್ಲ, ಒಂದು 70-80 ಎಕರೆ ಇರಬೇಕಲ್ಲ. ಮುಂದತ್ತು ಒಂದು ಸತಿ ಹೇಳಿದೆ ನನಗೆ, ನೀನು 25 ಬೆಂಗಳೂರು ಸಿಟಿ ಮಧ್ಯದಲ್ಲೆಲ್ಲ ಆಸೆ ಅಲ್ವಾ ನನ್ನ ಜಮೀನ್ ಪಕ್ಕ ಸ್ಟೇಷನ್ ಇರಬೇಕು? ಅಲ್ಲಲ್ಲ, ಈಗ ನಿಮ್ ಜಮೀನ್ ಪಕ್ಕದಲ್ಲಿ ನೀವು ಮಾಡ್ಕೊಂಡಿಲ್ವಾ? ನಾನು ಹೋಗಿಲ್ಲ. ಆಮೇಲೆ ಸ್ಟೇಷನ್ ನನ್ನ ಜಮೀನ್ಗೋಸ್ಕರ ಮಾಡಂಗಿದ್ದಿದ್ರೆ ಉತ್ತರ ಕೊಡ್ಲಿ. ಅಲ್ಲ, ಅಲ್ಲಿನ ಸ್ಥಳೀಯ ಶಾಸಕರು ಕೃಷ್ಣ ಬೈರೇಗೌಡರು ಅವ್ರ ಪತ್ರ ಬರೆದಿದ್ದಾರೆ. ಸರಿಗೆ ಅವಶ್ಯಕತೆ ಇದೆ. ಅವ್ರು ಹೇಳಿದ್ದಾರೆ ಬಿಡಪ್ಪ, ನನಗೇನು ಲೆಟರ್ ಬರೆದಿದ್ದಾರೆ. ಮುನಿರತ್ನ ವರ್ಸಸ್ ಡಿ.ಕೆ. ಬ್ರದರ್ಸ್. ಈ ಮುನಿಸು ಯಾಕೋ ಮುಗಿಯುವಂಗೆ ಕಾಣಿಸಕತ್ತಿಲ್ರಪ್ಪ. ಈಗೀಗ ತಣ್ಣಗಾಗಿತ್ತು ಅಂತ ತಿಳ್ಕೊಂಡಿದ್ದೆ. ಮತ್ ಹಂಗ ಶುರು ಆಗ್ತಿರ್ತೈತದು.
ಅದರ ನಡುವ ಪ್ರಿಯಾಂಕ ಖರ್ಗೆ ಅವರದ್ದು ಏನೋ ಕಥೆಗಳು ಶುರು ಆಗಿತ್ತು ನೋಡ್ರಪ್ಪ ಸದನದಾಗ. ಮತ್ತ ಏನೇ ಹೇಳ್ರಿ ನಾವಂತೂ ಒಪ್ಕೋತೀವ್ ನಾವು. ಪ್ರಿಯಾಂಕ ಖರ್ಗೆ ಅವರು ಒಂಥರ TRP ಮೆಟೀರಿಯಲ್. ಅವರ ಸೀರಿಯಸ್ ಕಾಮಿಡಿಯನ್ನ ಇಡೀ ರಾಜ್ಯದ ಮಂದಿ ಕಾಯ್ತಿರ್ತಾರೆ, ಯಾವಾಗ ಮಾಡ್ತಾರೆ ಇವ್ರು ಕಾಮಿಡಿನ ಅಂತ ಹೇಳಿ ಮೆಚ್ಕೋತಿರ್ತಾರ. ಚುನಾವಣಾ ಪ್ರಸ್ತಾವ ಅಂದ್ರೆ ಯತ್ನಾಳ್ ಅವ್ರಿಗೆ ಯಾಕೆ ತೆಗೆದ್ರಿ? ಅಲ್ಲಿ ಅವ್ರ ಮಾತಾ ನೀವೇ ಸತ್ಯ ಹೇಳಿದ್ಕಾ? ಯತ್ನಾಳ್ ಅವ್ರಿಗೆ ಪಾರ್ಟಿಯಿಂದ ತೆಗೆದಿರೋದ್ರಿ, ಪಾರ್ಟಿಯಿಂದ ತೆಗೆದಿರೋದು. ಕೊಡ್ಬೇಕು. ಇರೋದು ಬಿಡೋದು ಬಿಟ್ಟಿರೋಂತ ವಿಷಯ ಅದ್ಯಾಕೆ ನಿಮಗೆ? ಮುಖ್ಯಮಂತ್ರಿದಲ್ಲಿ ಯಾರು ಇರ್ಬೇಕು ಯಾರು ಮುಖ್ಯಮಂತ್ರಿಗಳ ವಿವೇಚನೆ ಇದೆ. ನೀವೇ ಉತ್ತರ ಕೊಡ್ಬೇಕು. ಅಲ್ಲಿ ಅವ್ರು ಕೊಡ್ತಾರೆ ವೈಯಾಟಿಗೆ ಆನ್ಸರ್ ಉತ್ತರ ಆಯ್ತು ಬಿಡಿ. ಅವ್ರು ಇದ್ದಾರೆ ಆದ್ರೆ ತುಂಬಾ ಚರ್ಚೆ ಮಾಡ್ಬೋದು. ಕರೆಕ್ಟ್ ಚರ್ಚೆ ಮಾಡ್ಬೇಕಂದ್ರೆ ಸಂಧಾನ ಮಾಡ್ಬೋದು. ಇದು ಹೈಕಮಾಂಡ್ ಮುಖ್ಯಮಂತ್ರಿ ರಾಜಣ್ಣನ ವಜಾ ಮಾಡಿದ್ದಕ್ಕೆ ಕಾರಣ ಕೊಡ್ರಿ ಅಂತ ಬಿಜೆಪಿ ಅವ್ರು ಕೇಳಿದ್ರ ಪ್ರಿಯಾಂಕ ಖರ್ಗೆ ಅವರು ಯತ್ನಾಳ್ ಉಚ್ಚಾಟನೆ ಬಗ್ಗೆ ಕೇಳ್ತಾರ. ಅಲ್ರಿ ಪ್ರಿಯಾಂಕ ಖರ್ಗೆ ಅವರೇ, ರಾಜೀನಾಮೆ, ವಜಾ, ಉಚ್ಚಾಟನೆ ಇದರ ವ್ಯತ್ಯಾಸ ಗೊತ್ತೈತಿಲ್ ನಿಮಗ? ನೀವೆಂಥ ಮಿನಿಸ್ಟ್ರಿಪ್ಪ? ಹಂಗಾದ್ರ ನೋಡ್ರಿ, ಈಗ ಈ ಜಗದೀಪ್ ಧನಕರ್ ಅವರದ್ದು ರಾಜೀನಾಮೆ, ಅವರು ತಾವಾಗೆ ಹುದ್ದೆಯಿಂದ ಕೆಳಗೆ ಇಳಿದಿದ್ದು. ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದು. ಹಂಗೆ ಯತ್ನಾಳ್ ಅವರ ಆ ಟೈಮ್ನಾಗ ಯಾವ ಕ್ಯಾಬಿನೆಟ್ ಮಂತ್ರಿನೂ ಆಗಿರ್ಲಿಲ್ಲ. ಈಗ ರಾಜಣ್ಣ ಅವರ ವಿಷಯಕ್ಕೆ ಬರೋಣ. ರಾಜಣ್ಣ ಅವರನ್ನ ಕಾಂಗ್ರೆಸ್ ಹೈಕಮಾಂಡ್ ವಜಾ ಮಾಡಿದ್ದು. ಅಂದ್ರ ಒಬ್ಬ ಮಿನಿಸ್ಟರ್ ಆಗಿರುವಾಗ್ಲೇ ಅವ್ರನ್ನ ಕೆಳಗಿಳಿಸಿರೋದು. ಅರ್ಥ ಆಯ್ತ್ರಿ ಸಾಹೇಬ್ರ? ಅಲ್ರಿ, ನೀವು ನೋಡಿದ್ರ ಅಂಬೇಡ್ಕರ್ ಸಂವಿಧಾನ ಅಂತ ಮಾತಾಡ್ತೀರಿ, ಗುಲಾಮಗಿರಿ ಅದ್ರ ಬಗ್ಗೆನೂ ಮಾತಾಡ್ತೀರಿ. ಆದ್ರೆ ಕಾಂಗ್ರೆಸ್ ನಾಯಕರು ಮಾಡ್ಲಿಕ್ಕತ್ತಿರೋದು ಏನಂತ ನೋಡೋರ್ ಕಣ್ಣಿಗಿದು ಗಾಂಧಿ ಕುಟುಂಬಕ್ಕ ಗುಲಾಮಗಿರಿ ಅಂತಾನೆ ಅನ್ಸ್ಲಿಕ್ಕತ್ತಿಲ್ಲ ಏನ್ ಹೇಳ್ರಿ? ಅವ್ರ ವಿರುದ್ಧ ಮಾತಾಡು ಹಂಗಿಲ್ವಂತ, ಸತ್ಯ ಹೇಳು ಹಂಗಿಲ್ಲಂತ ವಜಾ ಮಾಡಿಬಿಡ್ತಾರಂತ. ಇದನ್ನ ಹೆಂಗ್ರಿ ಒಪ್ಕೋತೀರಿ ಪ್ರಿಯಾಂಕ ಖರ್ಗೆ ಅವರೇ? ನೀವೇ ಹೇಳ್ರಪ್ಪ. ಒಂಥರ ನಿಮ್ಮ ಲಾಜಿಕ್ ನನಗೆ ಅರ್ಥ ಆಗೋದಿಲ್ಲ ನೋಡ್ರಿ. ಈ ಕಾಂಗ್ರೆಸ್ನಾಗಿರುವಂತ ಒಬ್ಬೊಬ್ಬ ಲೀಡರ್ಗಳು ಅದಾರ ನೋಡ್ರಿ, ಒಂದೊಂದು ಥರ. ಇನ್ನ ಜಯಾ ಬಚ್ಚನ್ ಮೇಡಮ್ ಅದಾರ ನೋಡ್ರಪ್ಪ, ಅದ ಅಮಿತಾಬ್ ಬಚ್ಚನ್ ಅವರ ಹೆಂಡತಿ. ನನಗನ್ನಿಸ್ತೈತೆ ಒಂದೊಂದ್ಸಲ, ಪಾಪ ಅಮಿತಾಬ್ ಬಚ್ಚನ್ ಅವರು ಇಷ್ಟು ವರ್ಷ ಇವ್ರ ಜೋಡಿ ಅದ್ ಹೆಂಗಿದ್ರು, ಹೆಂಗ್ ತಡ್ಕೊಂಡಾರ ಇವ್ರಿಗಂತ ಅನಿಸ್ತದ. ಮತ್ತಿನ್ ಏನ್ರಿ ಎಂಥ ಬರೀ ಸಿಟ್ಟು ಅಂತೀನಿ ಅವ್ರಿಗೆ. ಯಾರೋ ಒಬ್ರು ಪಾಪ ಸೆಲ್ಫಿ ತಗೊಳಕ್ ಬಾಜು ಬಂದ ನಿಂತ್ರ ತೆಗೆದೆರಡು ಹೊಡೆದ ಬಿಡುದ. ಮೇಡಮ್ ಭಯಂಕರ ಡೇಂಜರ್ ಅದಾರ ನೋಡ್ರಪ್ಪ. ಇನ್ಮೇಲೆ ಎಲ್ಲಾರು ಸ್ವಲ್ಪ ಅವರಿಂದ ದೂರ ಇರ್ರಿ. ಮತ್ತೆ ನಿಮ್ಮಲ್ಲಿ ಯಾರೇ ಅಮಿತಾಬ್ ಬಚ್ಚನ್ ಅವ್ರು ಹೆಂಡತಿ ಬಂದಾರ ಅಂತ ಹೇಳಿ ಅಗದಿ ಹೀಗ್ನ್ಯಾ ಹೋಗಿ ಫೋಟೋ ಗಿಟ ತೆಗಿಸ್ಕೊಳಿಕ್ ಹೋಗ್ಬೇಡ್ರಿ. ಮತ್ತ ಗೊತ್ತಲ್ಲ ಹೋದ್ರ ಹೆಂಗ್ ಅಂತ ಹೇಳಿ ಹೆಂಗ್ ಬಿದ್ದು ಏಟ. ಇವತ್ತಿಗೆ ಇಷ್ಟು ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.